ಈ ಕಡೆ ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ. ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ಖುಷಿ ಅಲ್ಲತ್ತದ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ. ಯಾಕಂತಂದ್ರೆ ನಮ್ಮ ಇವ್ರಿಗೆ ಒಂದು ಸ್ವಲ್ಪ ಆರಾಮಾಗ್ಯದ್ರಿ ಇವತ್ತು. ಎಲ್ಲರೂ ಭಾಳ ಚಂದ ಕಮೆಂಟ್ ಹಾಕಿದ್ರಿ, ದೇವ್ರು ಒಳ್ಳೇದು ಮಾಡ್ತಾನೆ, ನಿಮ್ಮ ಮಗನಿಗೆ ಕಮ್ಮಿ ಮಾಡ್ತಾನೆ, ನೀನು ಟೆನ್ಷನ್ ತೊಗೋಬೇಡ್ರಿ, ಕ್ಲೈಮೇಟ್ ಸರಿ ಇಲ್ಲ, ಆರಾಮಿಲ್ಲ ಅಂತೇಳಿ ಭಾಳ ಜನ ಕಮೆಂಟ್ ಹಾಕಿದ್ರಿ. ಒಂಥರ ಖುಷಿ ಆಯ್ತು ನಂಗೆ ನೋಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹೌದಿಲ್ಲಪ್ಪ? ಎಲ್ಲರಿಗೇನು ಹೇಳ್ತಿ? ಏನಿಲ್ಲ, ಧನ್ಯವಾದಗಳು ಅನ್ಬೇಕು. ಏನು ಹೇಳ್ತೇವೆ? ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು ಸೋ ಮಚ್ ಅನ್ನು. ಬಕ್ಕಳು ಅಂದ್ರೆ ಬಕ್ಕಳು ಖುಷಿ ಆಗ್ತಾರೆ ಫ್ರೆಂಡ್ಸ. ಸೊ ದವಾಖಾನೆ ಏನು ಒಯ್ಯೋದು ಹತ್ತಿಲ್ರಿ. ಒಂದು ಸಲ ಅವನಿಗೆ ದವಾಖಾನೆ ತೋರ್ಸ್ಕೊಂಬಂದೇವು, ಕಮ್ಮಿ ಆಯ್ತು. ಆ ಟೈಮಾಗೆ ನಿನ್ನೆ ಫುಲ್ ಅಂದ್ರೆ ಫುಲ್ ಆರಾಮ್ ತಪ್ಪಿತ್ತು. ನೀವು ಕಂಡಾಪಿಟ್ಟಿರಿ, ಎದ್ದು ಓಡಾಡ್ಲಕ್ಕೂ ತ್ರಾಸ ಆಗತ್ತಿತ್ತು. ಬಟ್ ಬೆಳಗ್ಗೆ ಹೇಳ್ತಾನೆ ಒಂದು ಸ್ವಲ್ಪ ಕಮ್ಮಿ ಆಯ್ತು ರೀ, ರಿಕವರಿ ಆದನು. ಅದಕ್ಕೆ ಕೈಕಲ್ ಮುಖ ತೊಗೊಂಡು ಕೂತಿ ನೋಡ್ರಿ ಫ್ರೆಂಡ್ಸ. ಹೌದಿಲ್ಲಪ್ಪ? ಆರಾಮಾಗಿದ್ದಿಲ್ಲ ಒಂದ್ಸರಿ ನಿಂಗೆ? ಹಾಂ, ಏನು ಮಾಡ್ಲತ್ತೀರಿ? ಏನು ಮಾಡ್ಲಾಗತ್ತೀರಿ? ಚಾ ಕುಡಿದ್ರಿ? ಏನು ಉಂಡೇರಿ? ಅಯ್ಯೇ, ಕೈಕಲ್ ಮುಖ ತಕೊಂಡು ಕೂತೀವ್ರಿ ಫ್ರೆಂಡ್ಸ. ಇಲ್ಲೇ ಹೊರಗೆ ಕೂತಿದ್ದೇವ್ರಿ. ಹಂಗೆ ಒಂದು ಸ್ವಲ್ಪ ಹಂಗೆ ಹೊರಗೆ ಕುಂದಿರ್ಬೇಕಂತ ಕೂತಿದ್ದೇವ್ರಿ ಫ್ರೆಂಡ್ಸ. ನಮ್ಮ ಪಿಲ್ಲು ಬರ್ತಾಳೆ. ಪಿಲ್ಲು ಬಂದು ಹೊರಗಿನ ಕಸದ ಹೊಡಿತಾಳೆ, ನಾವು ಮನೇಲಿ ಕಸದ ಹೊಡೆದೀನಿ. ಹೊರಗಿನ ಕಸ ಎಲ್ಲ ಹಾಕಿನೇ ಹೊಡಿತಾಳೆ. ನಾನು ಅದಕ್ಕೇನು ಟೆನ್ಷನ್ ತೊಗೊಳಲ್ಲ. ಸೊ ಪಾನಿ ಹೊಡೆದನ್ನ ಮಾಡ್ಬೇಕಲ್ಲತ್ತೀನಿ ಫ್ರೆಂಡ್ಸ. ವೆಜ್ ಬಿರಿಯಾನಿ ಅದು ನಿಮ್ಗೆ ಶೇರ್ ಮಾಡ್ಕೊತೀನಿ ಅಂತ, ಬರೀ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಅಂತ ನಿಮ್ಗೆ. ಸೊ ಖುಷಿ ಅಲ್ಲತ್ತದ್ರಿ ನಮ್ಮ ಮಗನಿಗೆ. ಸೊ ಇದೇ ರೀತಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಕಮೆಂಟ್ ಹಾಕಿದ್ರಲ್ರಿ ನಂಗೆ ಯಾರ್ಯಾರೆಲ್ಲ ವೀಡಿಯೋ ನೋಡಿರಂತ ಗೊತ್ತಾಗ್ತದೆ ರೀ. ಕಮೆಂಟ್ ಹಾಕಿದ್ರಂದ್ರೆ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತಾಗ್ತದೆ ರೀ. ಅದಕ್ಕಾಗಿನೇ ಕೇಳಿದ್ರಿ. ಇದನ್ನು ಮುಚ್ಚಗತ್ತೆ ನೋಡಿರಿ. ಸೊ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮ್ಗೆ ನಿಮ್ಮದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ರೀ. ಅದಕ್ಕೆ ನಮ್ಮದು ಯಾವ ಥರ ವೀಡಿಯೋ ಬರ್ಲತ್ತವ ಅಂತ ನಾವು ಕಮೆಂಟ್ ಹಾಕ್ರಿ. ಬರ್ರಿ ಇವಾಗ ಪಾನಿ ಹೊಡೆದನ ಮಾಡ್ತೀನಂತ. ಈಗ ಬಕ್ಕಳು ಇಷ್ಟ ಪಾನಿ ಹೊಡೆದನ. ಓಪ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್. ಆರಾಮಾಗಿದ್ದಿಲ್ಲ? ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ಮಕ್ಕಳು ಬೇಜಾರು ಬಿಡ್ತಿದ್ರು. ಅದೇ ಆರಾಮೈತೆ ಅಂದ್ರೆ ಖುಷಿ ಅಂದ್ರೆ ಖುಷಿ ಆಗಿಬಿಡ್ತದ. ಸೊ ನೀವು ಆರಾಮಾಗಿದ್ರೆ ಕಂಡ ಬಿಡ್ತೀವಿ, ಖುಷಿ ಆಗ್ಯದ. ಹೌದಿಲ್ಲಪ್ಪ? ಊಟ ತಿಂಡಿ ಬಿಡಬಾರ್ದು. ನಮ್ಮ ಮಗ ಯಾವಾಗ ಭೀ ಊಟ ತಿಂಡಿ ಬಿಡಲ್ಲ. ಇದೇ ಫಸ್ಟ್ ಟೈಮ್ ಊಟ ಅದು ಬಿಟ್ಟಿದ್ದಿಲ್ಲಪ್ಪ. ಇಲ್ಲ ಫ್ರೆಂಡ್ಸ, ಬರ್ರಿ ವೆಜ್ ಬಿರಿಯಾನಿ ಮಾಡಮಂತ. ಪಾನಿ ಹೊಡೆದನ್ನ ರೀ, ನಾವು ಪಾನಿ ಹೊಡೆದನ್ನ ಅಂತೀವಿ ರೀ. ಏನೇನು ಉಳ್ಕೊಂಡ್ರೆ ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಫ್ಲವರ ಏನೇನು ಇರ್ತಾವೆ ಅದ್ರ ಅಷ್ಟ್ರ ಮ್ಯಾಗೆ ರೀ. ಫ್ಲವರ್ ಅದು ಇತ್ತು, ಅದಕ್ಕೆ ಹಾಕ್ಬೇಕಂತ ತೊಳ್ಕೊಂಡು ಇತ್ತು ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ರಿ. ಈ ಕಡೆ ಎಣ್ಣೆ ಗರಂ ಮಾಡತ್ತೀನಿ ರೀ ನಂಗೆ. ಮತ್ತು ಎಣ್ಣೆ ಗರಂ ಮಾಡತ್ತ ಜೀರಿಗೆ ಹಾಕ್ಲತ್ತೀನಿ ರೀ, ಕಡಿ ಪತ್ತ ಹಾಕ್ಲತ್ತೀನಿ, ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಅವೆಂತ ಕರಿಬೇವು ಎಲ್ಲ ಅದ್ರಾಗ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ನಂಗೆ ಇವತ್ತು ಬೊಗಣ್ಯಾಗ ಪಾನಿ ಹೊಡೆದ ನಂಗೆ ಉಣ್ಣಂಗೆ ಆಗ್ಯದ ರೀ. ಕುಕ್ಕರ್ನಾಗ ಇಲ್ರಿ, ಕುಕ್ಕರ್ನಾಗ ಮಾಡಿದ್ರೆ ಹೋಗಲ್ಲಾಗ್ಯದ. ನೋಡೋಣ ಸ್ಪೆಷಲ್ ಮಾಡ್ಬೇಕಂತೇಳಿ ಬೊಗಣ್ಯಾಗ ಮಾಡ್ತೀನಿ ರೀ. ನೋಡಿರಿ ಎಲ್ಲ ಹಾಕಿ ಚೆನ್ನಾಗಿ ಅವಕ್ಕೆ ಹುರ್ಕೊಳಕತ್ತೀನಿ. ನಮಗಂತೂ ಮನ್ಯಾಗ ಬಕ್ಕಳು ಅಂದ್ರೆ ಬಕ್ಕಳು ಸ್ಪೆಷಲ್ ರೀ. ಪಾನಿ ಹೊಡೆದನ್ನ ಯಾವಾಗ ಭೀ ಪಾನಿ ಹೊಡೆದನ್ನೇ ಉಣ್ತಿರ್ತೀವಿ ರೀ ನಾವು. ಇದು ಪಾನಿ ಹೊಡೆದ ಅಂತೀವಿ, ನಿಮ್ಮ ಕಡೆ ವೆಜ್ ಬಿರಿಯಾನಿ ಮತ್ತು ಯಾವ್ಯಾವ ಬಿರಿಯಾನಿ ಅಂತಾರೆ ರೀ? ಬಿಸಿಬೇಳೆ ಭಾತ್ ಅಂದ್ರೆ ಇದು ಅಲ್ಲಿ ಬಿಡ್ರಿ, ಭಾತ್ ಬೇರೆ ಅದು ಬಿಸಿಬೇಳೆ ಭಾತ್ ಅಂದ್ರೆ ಚಲೋ ಮಾಡೋದು. ವೈಟ್ ರೈಸ್ಗೆ ಅವರು ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಬಿಸಿಬೇಳೆ ಭಾತ್. ಬಿಸಿಬೇಳೆ ಭಾತ್ ಅಂತೂ ಬರಲ್ಲ ಬಿಡ್ರಿ ನಂಗೆ. ಇದೇ ರೀ ಮಾಡಕ್ಕೆ ಬರಲ್ಲ ರೀ. ಫ್ರೈಡ್ ರೈಸ್ ಮಾಡ್ಬೇಕು ಅದು ಹೇಗಿಲ್ರಿ. ಅದಕ್ಕೆ ರಾತ್ರಿ ನಾನು ಮಜಾ ಮಾಡ್ತಾರೆ. ಅದನ್ನೇ ಬೆಳೆ ಆದಂಗೆ ಆಗ್ತಾರದು ಹಿಂಗೆ. ಈಗ ಸೋಯಾಬೀನ್ ಅದೆಲ್ಲ ಹಾಕಿನ್ರಿ. ಈಗ ಚೆಂದಾಗಿ ಫ್ರೈ ಆಗ್ಯದ ನೋಡ್ರಿ. ಇದು ಮೆಣಸಿನ್ಕಾಯಿ ಹಾಕಿನ್ರಿ, ಪುಡಿಕರೆ ಹಾಕಿಲ್ಲ. ಇದಕ್ಕೆ ನಾ ಅರಿಶಿನ ಪುಡಿ ಹಾಕ್ಲಾಗತ್ತೀನಿ ರೀ. ಪುಡಿಕರೆ ಹಾಕಿ ಮಾಡ್ತೀನಿ, ಯಾವಾಗ ಭೀ ಪುಡಿಕರೆ ಹಾಕ್ತೀನಿ ರೀ. ಈ ಸಲ ಮೆಣಸಿನ್ಕಾಯಿ ಹಾಕಿ ಮತ್ತು ಮೆಣಸಿನ್ಕಾಯಿ ಹಾಕ್ಲಾಗತ್ತೀನಿ ರೀ. ಅಕ್ಕಿ ಚೆಂದ ತೊಳ್ಕೊಂಡೀನಿ ರೀ. ಒಂದು ಗಿಲಾಸ್ ಅನ್ನ ನೋಡಿರಿ ಫ್ರೆಂಡ್ಸ. ಮತ್ತು ಒಂದು ಗಿಲಾಸ್ದಾಗ ಔಟ್ ಆಗ್ಬಿಡ್ತೀವಿ ನಾವು ಎಲ್ಲರೂ ರೀ. ಒಂದು ಜರ ಬೊಗಣೆ ಮಕ್ಕಳು ಚೆಂದ ಹತ್ತತ್ತು ನೋಡ ಮತ್ತು ಮಾಡ್ಲತ್ತೀನಿ ರೀ. ಚೆಂದಾಗೆ ತಿರುಗ್ಲಕತ್ತೀನಿ ರೀ. ಇದಕ್ಕೆ ಚೆಂದಾಗೆ ತಿರುವಿ ಮತ್ತೊಂದು ನೀರು ಹಾಕಿ ಕಥ ಕುದಿಸಕ್ಕೆ ಬಿಟ್ಟು ಬಿಡ್ಬೇಕು ರೀ. ಕುಕ್ಕರ್ನಾಗ ಆದ್ರೆ ಪಟಕ್ನೆ ಆತಿತ್ತು ಅನ್ನ. ಇದು ಕುಕ್ಕರ್ನಾಗ ಇಲ್ಲತ್ತ ಬೊಗಣೆಗೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ ಮಾಡ್ಲಿಕ್ಕೆ. ನೋಡಿರಿ ಇಲ್ಲೆಲ್ಲ ಸೋಯಾಬೀನ್ ಅದೆಲ್ಲ ಹಾಕಿನಿ ರೀ. ನಮ್ಮ ಮನ್ಯಾಗಂತೂ ಹಾಯ್ಕೊಂಡು ತಿಂತಾರೆ ಸೋಯಾಬೀನ್ ರೀ. ಎಲ್ಲ ಕುದಿಲಿಕತ್ತದ ನೋಡಿರಿ ಫ್ರೆಂಡ್ಸ. ಹಾಂ ರೀ, ನಾನೇ ಹಾಯ್ಕೊಂಡು ತಿಂದೀನಿ ರೀ ಹೊಸು. ಅದ್ರಾಗಿಂದ ಆಲೂಗಡ್ಡೆ ರೀ ಮತ್ತು ಫ್ಲವರ್ ಎಲ್ಲ ಹಾಯ್ಕೊಂಡು ತಿಂದೀನಿ ರೀ ನಾನೇ. ಫ್ಲವರ್ ಬಕ್ಕಳು ಇಷ್ಟ ರೀ ನಂಗೆ.
ಪಾನ್ಯಾವಡ್ದ ನೀನ್ಯಾಗ ಮತ್ತು ಪಲ್ಯ ಅದೆಲ್ಲ ಭಾಳ ಇಷ್ಟ ಆಗ್ತದ್ರಿ ನಂಗೆ. ಅದಕ್ಕೆ ಐಕಣಕಂತಿತ್ತೀನಿ ಅವ್ರ ಮೊದ್ಲು ಚೆಂದಾಗಿ ಕುದಿಲಕ್ಕ ನೋಡ್ರಿ. ಬರ್ರಿ ಊಟ ಮಾಡಮಂತ. ವೆಜ್ ಬಿರಿಯಾನಿ ಮತ್ತು ನಿಂಬಿಕೆ ಹಿಂಡ್ಕೊಳ್ಳೋದ್ರ ಮ್ಯಾಗ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಐತೇನ್ರಿ ಹೇಳ್ರಿ. ನಂಗಂತೂ ಬಕ್ಕುಳು ಇಷ್ಟ ಐತ್ರಿ, ಬಕ್ಕುಳು ಚೆಂದಾಗಿತ್ತು ರೀ. ಯಜಮಾನ್ರು ಬರ್ನ ಊಟ ಮಾಡ್ತಾರೆ ರೀ. ಬಟ್ ಇದಕ್ಕೆ ವಾಯ್ಸ್ ಹಾಕ್ಲಿಕ್ಕತ್ತೀನಿ ರೀ. ನಾನು ನಿನ್ನೆ ಮಾಡಿದ ವಿಡಿಯೋದು ಇದಕ್ಕೆ ವಾಯ್ಸ್ ಹಾಕ್ಲಿಕ್ಕತ್ತೀನಿ. ನಾ ಬೆಳಗ್ಗೆ ಊಟ ಮಾಡಂಬರ್ರಿ ಫ್ರೆಂಡ್ಸ. ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಇದು ಏನೇ ಇದ್ರ ಜೊತೆ ಸಾಂಬಾರು ಮಾಡೋದರಿ. ಅದರ ರೆಸಿಪಿ ಚೇಂಜ್ ಮಾಡಿ ತೋರಿಸ್ತೀನಂತ. ಇವಾಗ ಫ್ರೆಂಡ್ಸ ಮಸ್ತಾಗೆ ಊಟ ಮಾಡೀವ್ರಿ. ಈಗ ಮೋಸಂಬಿ ತಿನ್ಬೇಕ್ರಿ. ರೀ ಬೀರು ನೀ ತಿನ್ಬೇಡ ಮೋಸಂಬಿ. ಪಿಲ್ಲು ನಮ್ಮ ಪಿಲ್ಲು ಹ್ಯಾಂಗೆ ಕಾಣತ್ತಾಳ ಕಮೆಂಟ್ ಹಾಕ್ರಿ. ನಮ್ಮ ಪಿಲ್ಲು ನೋಡ್ರಿ ಹ್ಯಾಂಗೆ ಕಾಣತ್ತಾಳ. ಹಿಂಗೆ ಹಚ್ಕೊತಾವ್ರಿ ದಿನ ಹಿಂಗೆ. ಅಯ್ಯಪ್ಪ ಸ್ವಾಮಿದ ಅಕ್ಕಿಯ ಹಚ್ಕೊಳಿಲ್ಲ ಅಂತ ನಡೆಯಲ್ಲ ಅಕ್ಕಿ. ಹೌದಿಲ್ಲ ಪಿಲ್ಲು? ಹಾಂ ಹ್ಯಾಂಗೆ ಕಾಣತ್ತದ ಕೇಳೋರಿಗೆ. ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಮೋಸಂಬಿ ತಿನ್ನಂಬರಿ ತಂದಾರ ಯಜಮಾನ್ರು ಎರಡು. ಅದೇ ತಿಲ್ಲತ್ತಿದ್ದೆವು. ಇದು ಭಾಳ ಚಲೋ ನೋಡ್ರಿ ಮೋಸಂಬಿ. ಅಣ್ಣ ಬೇಡ ಕೆಮ್ಸ್ಗತ್ತ, ಅಣ್ಣ ಬೇಡ. ಮೋಸಂಬಿ ಭಾಳ ಚಲೋ ರೀ ಶರೀರಕ್ಕೆ. ಮಕ್ಕಳಿಗೆ ಆಗಲಿ ನಮ್ಮ ಹೆಣ್ಮಕ್ಳಿಗೆ ಆಗಲಿ ಮುಖದ ಮೇಲೆ ತ್ವಚೆ ಬರ್ತದೆ ರೀ. ಇದು ಮೋಸಂಬಿ ತಿಂದೆಲ್ಲ ನಿನ್ನ ಮುಖಕ್ಕೆ ಪಳ ಪಳ ಹೊಳಿತದೆ ಹಿಂಗೆ. ಭಾಳ ಚಲೋ ಶರೀರಕ್ಕೆ. ಮತ್ತು ಇದು ಮೋಸಂಬಿದು ಅದ ನೋಡ್ರಿ. ಇದು ಹಿಂಗೆ 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 ಕಣ್ಣಾಗ ಸಿಡಿಸ್ಕೊತಾರ ಗೊತ್ತದ. ನಾವು ಹಾಗೆ ಮಾಡ್ತಿದ್ವಿ, ಹಿಂಗೆ ಕಣ್ಣಾಗ ಸಿಡಿಸ್ಕೊತಿದ್ದೆವು. ಯಾರೆಲ್ಲ ಕಣ್ಣಾಗಿ ಈ ಥರ ಸಿಡಿಸ್ಕೊತಿದ್ರಿ ಕಮೆಂಟ್ ಹಾಕ್ರಿ. ಸಣ್ಣವರಿದ್ದಾಗ ಇದು ತೊಗೊಂಡು ಹಿಂಗೆ ಹಿಂಗೆ ಕಣ್ಣು ಸ್ವಚ್ಛ ತಗೊಂತೀರಿ. ಕಾಣಿಸ್ಕೊತಿರ್ಬೇಕು ನಿನಗೆ. ಎಪ್ಪಿಲು ಕಾಣತ್ತ ಈಗ ಕಣ್ಣಾಗ ಹಾಕೋಬೇಕು. ಹೌದಿಲ್ರಿ ಫ್ರೆಂಡ್ಸ? ಯಾರ್ಯಾರು ಈ ಥರ ಕಣ್ಣು ಹಾಕೊಂಡ್ರೆ ಕಮೆಂಟ್ ಹಾಕ್ರಿ. ಕಾಣ್ತೀರಿ ನೀ ಕಣ್ಣು ಸ್ವಚ್ಛ ಆತಾವ ಗೊತ್ತದ. ಭಾಳ ಸ್ವಚ್ಛ ಇಲ್ರಿ ಫ್ರೆಂಡ್ಸ. ಇದು ಭಾಳ ಚಲೋ ರೀ ಶರೀರಕ್ಕಾಗಲಿ ಕಣ್ಣಿಗಾಗಲಿ. ಈ ಥರ ಕಣ್ಣೆ ಹಾಕೊಂಡ್ರೆ ಕಮೆಂಟ್ ಫ್ರೆಂಡ್ಸ. ರಾತ್ರಿ ಒಂದು ಸ್ವಲ್ಪ ಬ್ಯಾಳಿ ಮಾಡೋದಿತ್ತು ರೀ. ಕಟ್ ರೊಟ್ಟಿ ಬ್ಯಾಳಿ ಕಲಸ್ಕೊಂಡದ. ಅದಕ್ಕಾಗಿನೇ ಬ್ಯಾಳಿ ಮಾಡ್ಬೇಕಂತಿತ್ತು ರೀ. ತೊಗರಿಬೇಳೆ ಒಂದು ಖಾಲಿ ಆಗಿವ್ರಿ. ಅದಕ್ಕೆ ಒಂದು ಐಡಿಯಾ ಮಾಡಿ ನೋಡ್ರಿ. ಟಮಾಟಿ ಇರ್ತಾವೆ ನೋಡ್ರಿ. ಒಂದು 4-5 ಟಮಾಟಿಗಳು ಚೆಂದಾಗಿ ಕುದಿಸ್ಕೊಂಡಿನಿ ರೀ ಭಾಳತನ. ಮತ್ತು ತೊಗರಿಬೇಳೆ ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ಬೇಕ್ರಿ ಖಲಾಸ್ ಆಗ್ಯವು. ಮತ್ತು ಟಮಾಟ ಸಾರು ಮಾಡ್ಬೇಕಂತೇಳಿ ಅದು ಶೇಂಗಾ ಹಿಂಡಿ ಹಾಕಿ ಮಾಡೋದು ಬೇರೆ ರೀ. ಇದು ನಾ ಮಾಡೋ ಸ್ಟೈಲೇ ಬೇರೆ ರೀ. ತೋರಿಸ್ತೇನಂತ ನಿಮ್ಗೆ. ನೀನು ಬ್ಯಾಳಿ ಚೆನ್ನಾಗಿತ್ತು ರೀ. ಹಾಂ ರೀ ಚೆನ್ನಾಗಿತ್ತು ರೀ ಬ್ಯಾಳಿ ಇಲ್ರಿ. ಟಮಾಟಿಗಳು ಚೆಂದಾಗಿ ಕುದಿಸ್ಕೊಂಡು ಕೈಲೇ ಕಿಂಚ್ಕೊಳತ್ತೀನಿ ನೋಡ್ರಿ. ಅಂದ್ರೆ ಸಣ್ಣ ಆತವ್ರಿ. ಏನು ಮಿಕ್ಸರ್ ಒಂದು ಇಲ್ಲಲ್ರಿ. ಅದಕ್ಕೆ ಚಂದ ಕೈಲೇ ಕಿಂಚ್ಕೊಳತ್ತೀನಿ ರೀ. ಕೈಲೇ ಕಿಂಚ್ಕೊಂಡಲ್ರಿ ಸಣ್ಣ ಆತದ್ರಿ. ಇದಕ್ಕೆಲ್ಲ ಬೇರೆ ಐಟಮ್ ಹಾಕಿ ಪಾಣೆ ಹೊಡಿತೀನಿ. ಅದಕ್ಕೆ ತೋರಿಸ್ತೀನಿ ಅಂತ ನಿಮ್ಗೆ. ಏನು ಅಂದ್ರೆ ಬ್ಯಾಳಿಗಳು ಯಾವ ಇಲ್ಲದ ಟೈಮ್ನಾಗ ಇದು ಬಕ್ಕುಳು ಹೆಲ್ಪ್ ಆಗ್ತದೆ. ಟಮಾಟಿ ಸಾರು ನಮಗೆ ಬಕ್ಕುಳು ಇಷ್ಟ ರೀ. ಬರೀ ಇವಾಗ ಏನೇನು ತಿಕ್ಕಿ ಪಾಣೆ ಹೊಡಿತೀನಿ ಅಂತ ತೋರಿಸ್ತೀನಿ. ಇದೆಲ್ಲ ಸಣ್ಣಗೆ ಕಿಂಚ್ಕೊಂಡಿನಿ. ಈಗ ಇದಕ್ಕೆ ಪಾಣೆ ಹೊಡ್ಲಿಕ್ಕತ್ತೀನಿ ನೋಡ್ರಿ. ಒಂದು ಬೊಗಣೆಗೆ ಎಣ್ಣೆ ಹಾಕ್ಲಿಕ್ಕತ್ತೀನಿ. ಎಣ್ಣೆ ಹಾಕಿ ಚೆಂದಾಗೆ ಕಾಯ್ಲಿಕ್ಕತ್ತದ್ರಿ. ಈಗ ಬಳ್ಳುಳ್ಳಿ ಖಾಲಿ ಆಗ್ಯಾವ ರೀ. ಏನು ಇಲ್ಲ ಟೈಮ್ನಾಗೆ ಇದ್ದಿದ್ರಾಗೆ ಅಡುಗೆ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ. ತೋರಿಸ್ತೀನಿ ನಿಮ್ಗೆ. ಏ ಅಪ್ಪ ಬಾಯ್ ಬಂದ್ ಮಾಡು. ಜೀರಾ ಮೊರೆ ಕಡಿಪತ್ತ ಎಲ್ಲ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಚೆಂದಾಗಿ ಮಸ್ತಾಗೆ ಫ್ರೈ ಮಾಡ್ತೀನಿ ಈಗ ಹಾಕಿ. ಈಗ ಕಡಿಪತ್ತ ರೀ. ಬೆಳ್ಳುಳ್ಳಿ ಇಲ್ರಿ. ಬೆಳ್ಳುಳ್ಳಿನ ಹಾಕ್ಲಿಕ್ಕೆ ಹೋಗಲ್ಲ, ಖಾಲಿ ಆಗ್ಯಾವ. ಇರಲ್ಲಕ್ರಿ ಚಟ್ಪಟ್ ಮಾಡಕತ್ತದ್ರಿ. ಈಗ ಇದಕ್ಕೆ ಅದೇನು ಕಿಂಚ್ಕೊಂಡು ನೋಡ್ರಿ ನಾನು ಟಮಾಟಿ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಫಸ್ಟ್ ಇದ್ರೊಳಗೆ ಖಾರ ಹಾಕ್ತೀನಿ ರೀ. ಮೇನ್ ಅಂದ್ರೆ ಬೆಳ್ಳುಳ್ಳಿ ಇದ್ರೆ ಚಲೋ ಆಗ್ತಿತ್ತು. ಬೆಳ್ಳುಳ್ಳಿ ಇಲ್ಲಲ್ರಿ. ಇದಕ್ಕೆ ಖಾರ ಹಾಕಿ ಚೆಂದಾಗಿ ತಿರುಗ್ಕೊಳಕತ್ತೀನಿ ರೀ. ಪುಡಿ ಖಾರ ಅದ ಇದು ಬೇರೆ ಏನು ಅನ್ಕೋಬೇಡ್ರಿ. ಪುಡಿ ಖಾರ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಇದಕ್ಕೆ ಫ್ರೈ ಮಾಡಿಕೊಂಡು ಅದೇನು ಕಿಂಚಿದ ಟಮಾಟಿ ಅವ ನೋಡ್ರಿ, ಅವು ಟಮಾಟಿ ಹಾಕ್ಕೊತೀನಿ ರೀ. ಇದಕ್ಕೆ ಹಾಕ್ತೀನಿ ನೋಡ್ರಿ. ಚೆಂದಾಗಿ ಟಮಾಟಿ ಹಾಕ್ಕೊತೀನಿ ನೋಡ್ರಿ. ಹಾಕ್ಕೊಳತ್ತೀನಿ. ಇವಾಗ ಇದಕ್ಕೆ ಕಡ್ಲೆ ಹಿಟ್ಟು ತೊಗೊಂಡು ನೋಡ್ರಿ. ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡು ಒಳ ನೀರು ಹಾಕೀನಿ ರೀ. ಮತ್ತು ಅದು ಎಲ್ಲಿ ಗಂಟು ಆಲಾರ್ದಂಗೆ ಕಲ್ಸ್ಕೊತೀನಿ ರೀ. ಕಡ್ಲೆ ಹಿಟ್ಟು ಹಾಕ್ಬೇಕು ಮಸ್ತ್ ಅಂದ್ರೆ ಹಿಂಗೆ ಗಟ್ಟಿ ಆಗ್ತದೆ ರೀ. ಈಗ ಟಮಾಟಿ ಒಳಗೆ ಶೇಂಗಾ ದಿಂಡಿ ಇಲ್ಲಲ್ರಿ. ಮತ್ತು ತೊಗರಿಬೇಳೆ ಅದು ಏನಿಲ್ಲ. ಅದಕ್ಕೆ ಅದು ಅಳಸು ಆಗ್ತದೆ. ಇದು ಕಡ್ಲೆ ಹಿಟ್ಟು ಕಲಸಿ ಹಾಕ್ತೀವಲ್ರಿ ಗಟ್ಟಿ ಆಗ್ತದೆ ಸಾಂಬಾರು. ಅಂದ್ರೆ ಪಾತಳ ಆಗಂಗಿಲ್ಲ ರೀ. ಗಟ್ಟಿ ಆಗ್ತದೆ. ಚೆಂದಾಗಿ ಎಲ್ಲಿ ಗಂಟು ಆಲಾರ್ದೆ ಚೆಂದ ಕಲ್ಸ್ಕೊಳಕತ್ತೀನಿ ರೀ. ಇದಕ್ಕೆ ಮಸ್ತ್ ಆಗ್ತದೆ ರೀ. ಇದ್ರಾಗಿನ್ನ ಮತ್ತೊಂದು ಜರ ಶೇಂಗಾ ದಿಂಡಿ ಇದ್ರೆ ಚಲೋ ಆಗ್ತಿತ್ತು ರೀ. ಶೇಂಗಾ ದಿಂಡಿ ಇಲ್ರಿ.
ಶೇಂಗಾ ಅವ ರೀ ಮಿಕ್ಸರ್ ಇಲ್ದ್ಬಿಟ್ಟು ಶೇಂಗಾ ಮಾಡಿಲ್ಲ ಅದಕ್ಕೆ ಶೇಂಗಾ ಅವ ಮಾಡ್ಬೇಕ್ರಿ ಹುರಿದು ಎಲ್ಲ ಮಿಕ್ಸರಾಗ ಹಾಕೊಂಬರ್ಬೇಕಿನ್ನ ಅದಕ್ಕಾಗಿನೇ ಕಡ್ಲೆ ಹಿಟ್ಟದು ಭಾಳ ಬೆಸ್ಟ್ ಆಗ್ತದೆ ರೀ ಕಡ್ಲೆ ಹಿಟ್ಟು ಚೆಂದಾಗಿ ಕಲಿಸ್ಕೊಂಡು ಈಗ ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಬ್ಯಾಳ್ಯಾಗ ಸೂಪರ್ ಆಗ್ತದ ಮತ್ತು ಯಾರಾದ್ರೂ ನೀವು ಈ ಥರ ಕಡ್ಲೆ ಹಿಟ್ಟು ಹಾಕಿ ಬ್ಯಾಳೆ ಮಾಡಿದ್ರಿ ಅಂದ್ರೆ ಕಮೆಂಟ್ ಹಾಕಿರಿ ಟಮಟೆ ಸಾರು ಕಡ್ಲೆ ಹಿಟ್ಟು ಹಾಕಿ ಮಾಡ್ಲಕತ್ತೀನಿ ರೀ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇವಾಗ ನಾನು ನಮ್ಮ ಅಣ್ಣದು ಬರ್ತಾರಲ್ರಿ ಅದಕ್ಕಾಗಿನೇ ಜಾಸ್ತಿ ನೀರು ಹಾಕ್ತೀನಿ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋದ್ರಿ ಮ್ಯಾಗ ಒಂದು ಸ್ವಲ್ಪ ಅರ್ಶಿಣ ಹಾಕ್ಬಿಡೋದು ಮ್ಯಾಗೆ ಹಾಕ್ಲತ್ತೀನಿ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಅರ್ಶಿಣ ಹಾಕೋದು ಕುದಿಸಕ್ಕೆ ಬಿಟ್ಬಿಡೋದ್ರಿ ಕತ ಕುದ್ದು ಬಿಡ್ತದ ಇದೇ ನೋಡ್ರಿ ಟಮಟೆನ ಸಾರು ಕಡ್ಲೆ ಹಿಟ್ಟು ಹಾಕಿ ಮಾಡೋದ್ರಿ ಸೂಪರ್ ಆಗ್ತದೆ ಟೇಸ್ಟ್ ಯಜಮಾನ್ರು ಬಂದೊಳಗೆ ಹೇಳ್ತಾರೆ ರೀ ನಿಮಗೆ ಟೇಸ್ಟ್ ಹೆಂಗೆ ಆಗ್ತದ ಅಂತೇಳಿ ಫ್ರೆಂಡ್ಸ ಪಾರ್ಗಳೆಲ್ಲ ಊಟ ಮಾಡ್ಯಾವ್ರಿ ಇನ್ನೊಂದೇನಂದ್ರೆ ನಮ್ಮ ಅಣ್ಣ ಹೊಂಟಾನ್ರಿ ಯಜಮಾನ್ ಟ್ರಿಪ್ ಹೋಗ್ಯಾರ ಅವರು ಹೊಂಟಾರಿ ನಮ್ಮ ಅಣ್ಣ ಪುನಃ ಹೋಗಿದ್ನಲ್ರಿ ಹೊಂಟಾನ್ರಿ ನಾ ಬರ್ತೀನಿ ಅಂತ ಹೇಳಿ ಎಲ್ಲ ಅನಿಸಿದ್ದು ಬಂದನ್ರಿ ಆಲ್ರೆಡಿ ಸ್ವಲ್ಪಕ್ಕಿನ್ನ ಮನೆಗೆ ಬಂದಿಲ್ಲ ಸೊ ಮಧ್ಯಾಹ್ನದಾಗ ಪಾನಿ ಹೊಡೆದಾನ ಬ್ಯಾಳೆ ಮಾಡಿದ್ನಲ್ಲಿ ಅದು ಹಂಗೆ ಅದ ಪಾರ್ಗಳು ಅದೇ ಉಂಡವ ಈ ರಾತ್ರಿ ಏನು ಮಾಡಲ್ರಿ ಫ್ರೆಂಡ್ಸ್ ಅದೇ ಕಟ್ಟಿ ರೊಟ್ಟಿ ಕರಿಬೇಳೆ ಕಲ್ಸ್ಕೊಂಡು ಉಣ್ತಾರೆ ನಮ್ಮ ಅಣ್ಣ ಯಜಮಾನ್ರು ಅದೇ ಉಣ್ತಾರೆ ಕಟ್ಟಿ ರೊಟ್ಟಿ ಖಾರ ಮತ್ತು ಪಾನಿ ಹೊಡೆದಾನ ಮಾಡಿನಲ್ರಿ ಅಟ್ರ ಮ್ಯಾಗೆ ಬಿಟ್ಬಿಟ್ಟೇನಿ ರೀ ಪಪ್ಪನ ಹೊಂಟ್ರ ಮಾಮನ ಹೊಂಟಾರ ಅದಕ್ಕೆ ಏನು ಮಾಡಿಲ್ರಿ ಪಾರ್ಗಳು ಪಾನಿ ಹೊಡೆದಾನ ಉಂಡಾರ ಅವ್ರು ಕಟ್ಟಿ ರೊಟ್ಟಿ ಕರಿಬೇಳೆ ಕಲ್ಸ್ಕೊಂಡು ಹೋಗ್ತಾರ ಮತ್ತೆ ಬಿಟ್ಟಿನಿ ಏನು ಮಾಡಕ್ಕೆ ಹೋಗಿಲ್ಲ ಸೊ ನಮ್ಮ ವಿರಾಜ್ಗೆ ಅರಿಶಿನ ಗುಟ್ಟಿ ಮಾಡೀನಿ ರೀ ಇದ್ರೊಳಗೆ ಬೆಳ್ಳುಳ್ಳಿ ಅದ್ರಕ ಮತ್ತು ಅರಿಶಿನ ಹಾಕಿ ನೀರು ಹಾಕಿ ಕುದಿಸೀನಿ ರೀ ಕತ್ತ ಕುದಿಸೀನಿ ಅವನಿಗೆ ಅರಿಶಿನ ಗುಟ್ಟಿ ಕೊಡ್ಲಿಕ್ಕತ್ತೀನಿ ರೀ ಉರಿ ಕಮ್ಮಾಗ್ಯಾವ ಏನ ಕೆಮ್ಮು ಕಮ್ಮಾಗಿಲ್ಲ ಅವನಿಗೆ ಹಿಡಿಯ ಹಾಂ ಇದೇ ನೋಡ್ರಿ ಅರಿಶಿನ ಗುಟ್ಟಿ ಕುಡಿ ಅರೆ ಚೌಕಾಸ್ ಕುಡಿ ನೀ ಭಾಳ ಆಡ್ತಿತ್ತಿ ವಿಜಯ್ ಜಲ್ದಿ ಕಮ್ಮತ್ ಅವ್ವ ಹೆಂಗದ ಈಗ ನೀರು ಕುಡಿಯೋದಿಲ್ಲ ನೀರು ಕುಡಿಬೇಡ ಅರಿಶಿನ ಗುಟ್ಟಿ ಕುಡಿದ್ಮೇಲೆ ನೀರು ಕುಡಿಯೋದಿಲ್ಲ ಕೆಮ್ಮು ಬರ್ತದ ತಿಳಿತು ಒಂದು ಅರ್ಧ ಗಂಟೆ ನೀರು ಕುಡಿಬೇಡ ಆಮೇಲೆ ಮತ್ತೆ ನೀರು ಕುಡಿ ಏನಾಗಲ್ಲ ಹೌದಿಲ್ರಿ ಫ್ರೆಂಡ್ಸ ಅರಿಶಿನ ಗುಟ್ಟಿ ಕುಡಿದ್ಮ್ಯಾಗ ನೀರು ಕುಡಿಬಾರ್ದು ಒಂದು ಸ್ವಲ್ಪ ಆರಾಮಾಗ್ಯದ ನನ್ನ ಕೂಸಿಗೆ ಮತ್ತು ಇನ್ನ ಕೆಮ್ಮಲಕತ್ತಾನ ಕೆಮ್ಮು ಒಂದೇ ಕಮ್ಮಾಗಲ್ದು ಉರಿ ಕಮ್ಮಾಗ್ಯ ಏನು ಬರ್ತದ ಭಾಳ ಕೆಮ್ಮು ಬರ್ತದಂದಿ ಅದಕ್ಕೆ ರೀ ಫ್ರೆಂಡ್ಸ ಕೆಮ್ಮು ಕಮ್ಮಾದ್ರೆ ಸಾಕು ಹಂಗೆ ಗೋಳಿ ಔಷಧ ಅರಿಶಿನ ಗುಟ್ಟಿ ಎಲ್ಲ ಮಾಡತ್ತೀವಿ ನೋಡ್ರಿ ಎಲ್ಲ ಮಾಡಬೇಕು ನೀ ಭಾಳ ಹೇಳ್ತಿತ್ತಿ ನೀ ಬಕ್ಕುಳಿ ಹೇಳ್ತಿತ್ತು ನನ್ನ ಕೈಲೇ ಮುಕ್ಕೊಡಿ ಚಂದ ಈಗ ಎದಕ್ಕ ಪಪ್ಪ ಮಾಮ ಬಂದ್ ಬಿಡಕದ ನೀನು ಪಪ್ಪ ಬಂದ್ ಬಿಡಕ್ ನೀನು ಕೂಡ ಮಾತಾಡ್ಕೊಡಲ್ಲ ಪಪ್ಪಾಗ ಪಪ್ಪ ನಂದರ ಪಪ್ಪ ನಂದು 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 ಪಪ್ಪ ನೀ ಯಾರಿದ್ ಗೊತ್ತಿಲ್ಲ ನಮ್ಗ ಏನ್ ನಿಪ್ಪನ ನೋಡ್ರಿ ಭಾಜಿ ಬಜ್ಜಿ ಅವ್ರ ಪಪ್ಪನ ಜೀವನ ಇಟ್ಕೋಣ ನಾವು ವಿಜ್ಜಿ ಬಜ್ಜಿ ಏ ಬಂದ ಡುಮ್ಮ ಮಾಮ ಬಂದ ಡುಮ್ಮ ಮಾಮ ಪುನಃ ಹೋಗಿ 5-6 ದಿನ ಆಯ್ತೇನು ಮಹೇಶ ಮುಕ್ಕೊಂಡವ ಇಲ್ಲ ಅವಕ್ಕೆ ಯಾಕೆ ಬಸ್ತಿ 5-6 ದಿನ ಆಯ್ತು ನೋಡ್ರಿ ಫ್ರೆಂಡ್ಸ್ ಹೋಗಿ 7 ದಿನ ಆಯ್ತು ನೋಡ್ರಿ ಹೋಗಿ ಈಗ ಬಂದ ನಮ್ಮ ತಂಗಿ ಬಲ್ಲಿ ಹೋಗಿದ ಪುನಃ ತಂಗಿ ಬಲ್ಲಿ ಅಲ್ಲಿ ವಿಡಿಯೋ ಮಾಡ್ಕೊಂಬರ್ಬೇಕಿಲ್ಲ ವಿಡಿಯೋ ಮಾಡ್ಬೇಕಂತ ಮೊಬೈಲ್ ಮಾಮಂದ್ ಇದಿತ್ತು ಅದು ಬಿ ಇದು ಆಗತ್ತಿತ್ತು ಹಂಗಾಯ್ತು ಜರ್ನಿ ಮಸ್ತ ಐಶ್ವರ್ಯನ ಮನ್ಯಾಗ ಮಸ್ತ ಉಳ್ಳಾಕ ತಿಂದಾಕ ಮಸ್ತ್ ತಿಂದ ಗಬ್ರವಾಗಿ ಬಂದಿನಿ ಈಗ ಪಾಪ ಬಿಡು ಅವನಿಗೆ ಆರಾಮಲ್ಲಿ ಮುಕ್ಕೋಲಿ ಸುಮ್ ಕೆಮ್ಮಲ್ಕತ್ತ ಊರಿ ಕೆಮ್ಮಲ್ಕತ್ತಿಲ್ಲ ತೋರ್ಸ್ಕೊಂಡ್ ತಂದಿನಲ್ಲ ಆರಾಮಾಗ್ಯದ ಆಗ್ಯಾತ ಇನ್ನ ಕೆಮ್ಮಲ್ಕತ್ತಾನ ಮುಂಜಾನೆ ಇದ್ದಾಗ ಒಂದ್ 2 ದಿನ ಏನ್ ಜವಾರಿ ಕುಡಿದಿದ್ದು ಎಲ್ಲಿ ತರಬೇಕು ಹುಡುಕಿ ಸಾಕಿಲ್ಲ ನೀ ತೊಗೊಂಬಬೇಕಾದ್ರೆ ಜವಾರಿ ತತ್ತಿ ಹುಡುಕಿ ಸಾಕಾಗ್ಯದ ವಿಜ್ಜಿ ಬಿಟ್ಟು ಹಂಗಿದಿ ವಿಜ್ಜಿ ಬಜ್ಜಿ ಭಾಳ ದಿನ ಬಿಟ್ಟು ಏನಾರ ಮಾಮ ಜಗದೀಶ್ ಮಾಮ ಹೊಂಟಾರ ಬರ್ನ ಮಾಡ್ತಾ ಬರದ ಇಬ್ರು ಹೊಡ್ಪೇಟ ಮಾಮ ಹೊಡ್ಪೇಟ ಬಡಿ ಕಿಡಿ ಈಗ ನೀವ್ ಮಾಮ ದಪ್ಪ ಯಾರಿದ್ದು ಕಮೆಂಟ್ ಹಾಕ್ರಿ ಇದು ನಾಯಿ ದಪ್ಪದ ನಾನ್ ದಪ್ಪಿದ್ದೀನಿ ಹಂಗೆ ಏಸ್ ತಿಂಗಳದ ಇಲ್ಲಿ ಎಷ್ಟ್ ತಿಂಗಳದ ಹಂಗೆ ಹೇಳ್ರಿ ಇದು ದಿನದಾಗ ಅದರಿ ನನಗಿಲ್ರಿ ಇವ್ರು ಯಾವಾಗ ಬರ್ತಾರ ಹಂಗೆ ದಿನದಾಗ ಇದು ದಿನದಾಗ ಅದತ್ ಈಗ ಹೊಟ್ಟಿ ಇದು ನೋಡಿ ಹ್ಯಾಂಗದಾಗ ಹೊಟ್ಟಿ ತಿಂತೇನು ಗೋಳಿಗಾಗ್ಯಾನ ಅಯ್ಯಪ್ಪ ಸ್ವಾಮಿ ಮಾಡ್ದಾಗ ಎಲ್ಲರೂ ಕರಿತಂದ್ರ ನಂದು ಪುರ ಉಬ್ಬ್ಯದ ಹೊಟ್ಟಿ ಯಾರು ಅಂತಾರ ನೋಡಂಗ್ರಿ ಇದು ಅಡಂತ ನೋಡ್ರಿ ನಮ್ಮ ಅಣ್ಣಗ ತೆಳ ಮಾಡ್ರಿ ನಿಮ್ಮ ಅಣ್ಣಗ ಮಾಡ್ಯಾರ ಅಂತ ಹೇಳಿ ಹಾ ಮಾಡಾಗಿರುತ್ತ ನಮ್ಮ ಅಣ್ಣ ತೆಳಗ್ಯಾರ ನಿಮ್ಮ ಅಣ್ಣ ಯಾಕಾಗಿಲ್ಲ ಅಂತ ಕೇಳಿರ್ತಾರೆ ಯಾಕಾಗಿಲ್ರಿ ಊಟ ಅದೇನಂತ್ರ ಅಯ್ಯಪ್ಪ ಸ್ವಾಮಿ ಮೈದಾ ಬಂದ್ ಮುಟ್ಟ ತಿಂದು ಹೊಟ್ಟೆ ಡೊಳ್ಳು ಮಾಡಿಟ್ಟು ಹೋಗ್ಬಿಟ್ಟ ನೋಡ್ರಿ ಹೊಟ್ಟಿ ಕರೆ ಹೊಟ್ಟಿ ಬಂದ ಈ ಮಾಡದ ಹೊಟ್ಟಿ ಬಂದದ
ಈಗ ಇಳಿತದ ಈಗ ಹೇಳಿದ್ರಿ ಕಮ್ಮ ಆತು ದಿನ ವಾಕಿಂಗ್ ಹೋಗೋದು ಕಂಪಲ್ಸರಿ. ವಾಕಿಂಗ್ ಎಲ್ಲಿ ಡ್ರೈವಿಂಗ್ ಇದ್ದಾಗ ಏ ನಿಂದದು ಎಕ್ಸರ್ಸೈಸ್ ಹೇಳಿ ಮಾಡ್ತೀನಿ ಗೊತ್ತ ನಂಗೆ. ಗೊತ್ತು ನಿನಗೆ ಅದಕ್ಕೆ ಬಟ್ಟೆ ಇದಾಗ್ಯದ ಡುಮ್ ಡುಮ್ ಹೊಟ್ಟೆ ಆಗ್ಯದ. ಬರ್ರಿ ಊಟ ಮಾಡ ಬರ್ರಿ. ಊಟ ಮಾಡಿ ಯಜಮಾನ್ರು ಬಂದಾರಿ.